ನೇಪಾಳ ಕ್ಯಾಶ್ ಬಂದು ನೋಡಪ್ಪ ಕೈಯಾಗ 100 ರು. ಇವು 1000 ಇವು 1000ದ ಕ್ಯಾಶ್ ನೇಪಾಳಿ 1.58 ಕನ್ವರ್ಷನ್ ಆಗೈತಿ. ಒಂದು 12,000 ರೂಪಾಯಿಗೆ 12 ರೂಪಾಯಿ ಕಡಿಮೆ ಬರ್ತದೆ. ಇದು 7 ದಿವಸ ತನಕ ಪರ್ಮಿಟ್ ಗಾಡಿ ಬನ್ಸಾರ್ ಅಂದ್ರೆ ಗಾಡಿ ಪರ್ಮಿಟ್ ಇಂಟರ್ನ್ಯಾಷನಲ್ ನೇಪಾಳ. ಜಸ್ಟ್ ಗುಡಿ ಮುಂದೆ ಹೊಂಟೀವಿ. ಈಗ ರೂಮಿನಿಂದ ಎಲ್ಲ ಬ್ಯಾಗಿಗೆ ಇಟ್ಟು ಬಂದು ಈಗ ಗುಡಿ ಮುಂದೆ ಹೊಂಟೀವಿ. ಇದು ರಾಮ ಮಂದಿರಕ್ಕೆ ಹೋಗೋದು ರಾಸ್ತಾ ಇದೆ. ನಮ್ಮನ್ನ ಇಲ್ಲೇ ಆಟೋ ತಕ ಬಂದು ಇಳಿಸಿದ್ರೆ ಮೇನ್ ರೋಡಿಗೆ ಆಟೋದಾಗಿಂದ ನಾವು ಈ ಕಡೆ ನಡ್ಕೋತ ಹೊಂಟೀವಿ. ಅಲ್ಲಿ ಮುಂದೇನು ಗ್ರೀನ್ ಬೋರ್ಡ್ದಾಗ ಕಾಣ್ತದಲ್ಲ, ಇದು ಹನುಮಾನ್ ಗಡಿಗೆ ಹೋಗೋ ಅಂದ್ರೆ ಹನುಮಾನ್ ಗೃಹಿಗೆ ಹೋಗೋ ದಾರಿ ಇದೆ. ಇಲ್ಲಿಂದ ಮೇನ್ ಫಸ್ಟ್ ಏನಂತಾರೆ, ಹನುಮಾನ್ ಗೃಹಿಗೆ ಹೋಗಿ ಆಮೇಲೆ ರಾಮ ಜನ್ಮಭೂಮಿಗೆ ಅಂದ್ರೆ ಶ್ರೀರಾಮನ ದರ್ಶನ ಮಾಡ್ಕೊಳಕ್ಕೆ ಹೋಗ್ಬೇಕತ್ತಾರೆ. ಬಟ್ ನಾವೇನು ಹಂಗೆ ಮಾಡಲಿಲ್ಲ. ನಾವು ಡೈರೆಕ್ಟ್ ಏನೈತಿ ಮೊದಲು ಶ್ರೀರಾಮನ ದರ್ಶನ ತೊಗೊಳ್ಳೋಣ. ಯಾಕಂದ್ರೆ ಬುಕ್ಕಿಂಗ್ ಮಾಡೀವಲ್ಲ 7 ರಿಂದ 5 ತನಕ. ಇಲ್ಲ ಎಕ್ಸಾಕ್ಟ್ ಅದೇನು 11 ಕಿಲೋ ಆಗ್ತದೆ. ಇಲ್ಲೇನು ನಿಮಗೆ ಇದ್ರೆ ಕಾಣಾಗ್ತದಲ್ಲ, ಇದು ರಾಮ ಮಂದಿರದ ಎಂಟ್ರೆನ್ಸ್ ಗೇಟ್ ಇದೆ. ಬರ್ರಿ ಅಲ್ಲಿ ಹೋಗೋಣ. ಇದು ನಿಮ್ಮ ಮೊಬೈಲ್ದ 0.5 ಬರ್ತದೆ. ದಾಟಿ ಹೋಗೋಣ. ಮೊದಲು ಅಲ್ಲಿ ಹೋಗಿ ಇದೆ ನೋಡ್ರಿ ರಾಮ ಮಂದಿರದ ಎಂಟ್ರೆನ್ಸ್ ಇದೆ, ಮೇನ್ ಎಂಟ್ರೆನ್ಸ್. ಇಲ್ಲಿಂದನೇ ನಾವು ಒಳಗೆ ಹೋಗೋದು ಈಗ ಮೇನ್ ಎಂಟ್ರೆನ್ಸ್ನಿಂದ. ಮಂದಿ ಅಂತರೂ ಮಂದೇನು ಅಂತೇನು ಮಂದೇನಿಲ್ಲ, ಒಂದು ಲೆಕ್ಕಕ್ಕದ ಹಂಗೇನು ಭಾಳ ಇದೂ ಇಲ್ಲ. ಸಾಯಂಕಾಲ ಟೈಮಿಂಗಲ್ಲ ನೋಡ್ರಿ ಕಂಬ ಅದು ಹೆಂಗೆ ಮಾಡ್ಯಾರ ಸೈಡಿಗೆ. ಎಂಟ್ರೆನ್ಸಿಗೆ ಇದೆ ಎರಡು ಎಂಟ್ರೆನ್ಸಿಗೆ ಇಷ್ಟು ಭಾರಿ ಮಾಡ್ಯಾರ. ಎಂಟ್ರೆನ್ಸ್ ಮಾತ್ರ ಏನು ಭಾರಿ ಆಗೈತಿ. ಎರಡು ಕಡೆ ಒಂಥರ ಪಿಲ್ಲರ್ ಐತೆ ಮಾಡಿ. ಮೊಬೈಲ್ ಅಲೌಡಿಲ್ಲ ಆಯ್ತು. ಅಷ್ಟು ಈಗ ಒಳಗೆ ಹೊಂಟೀವಿ. ಇದು ಒಳಗಡೆ ಹೋಗೋದು ರಾಸ್ತಾ ಇದೆ. ಈಚಿಕ ರಾಸ್ತಾ ಮಾಡ್ಯಾರ ಎರಡು ಕಡೆ ಮಾಡ್ಯಾರ. ಸೇಮ್ ನಮ್ಮ ರಾಯರ್ ಮಠದಾಗ ಐತಿಲ್ಲ ಈಚಿಕ ಮಂದಿರ ದರ್ಶನಕ್ಕೆ ಹೊಂಟೀವಿ ಈಗ. ಜಸ್ಟ್ ಒಳಗಡೆ ಡಿಸೈನ್ ಇದು ಎಂಟ್ರೆನ್ಸ್ ಇದೆ ಮುಂದೆ. ಈಗ ನಾನು ಅಕ್ಷ ಇಲ್ಲಿಂದ ನಾವು ಒಳಗೆ ಹೋಗೋದೈತಿ. ಇದು ಮ್ಯಾಲೆ ಛತ್ತಗತ್ತೆ ಮಾಡ್ಯಾರಲ್ಲ, ಸುಮ್ಮನೆ ಬಿಸಿಲಿಗೆ ಇದು ಆಗ್ಬಾರ್ದು ಅಂತೇಳಿ ಮಾಡ್ಯಾರ. ಜನ ಆ್ಯಕ್ಚುಲಿ ಭಾಳ ಬರಂಗೆ ಕಾಣ್ತದೆ. ಮತ್ತು ಗುಡಿನೂ ಭಾಳ ಮುಂದೈತಿ, ಒಳಗೈತಿ. ಇಲ್ಲಿಂದ ಒಂದು ಏನಿಲ್ಲ ಅಂದರೂ 500-600 ಫೂಟ್ ಒಳಗಡೆ ಐತಿ ಗುಡಿ. ಅಲ್ಲಿ ಇಲ್ಲಿಂದ ಸಮೀಪ ಹಂಗೆ ಹೊರಗೆ ನಿಂತು ಏನಾರು ನೋಡಿ ಹೊರಗೆ ಹೋಗ್ತೀವಿ ಅಂದ್ರೆ ಕೆಲಸ ಇಲ್ಲ. ಒಳಗೆ ಹೋಗ್ಬೇಕು. ಫುಲ್ ಒಳಗೆ ಹೋದಾಗನ ಗುಡಿ ಗೊತ್ತಾಗೋದು. ನೀನು ರಾತ್ರಿ 12ಕ್ಕೆ ಬುಕ್ಕಿಂಗ್ ಮಾಡಿವಿ. ನಾ ಮಾಡಿಲ್ಲ, ಅವನ ಮಾಡ್ಯಾನ. ನಾನಂತರೂ 11ಕ್ಕೆ ಮಕ್ಕೊಂದಿನಿ. ಫುಲ್ ಟಯರ್ಡ್ ಆಗಿದ್ದೆ. ಸಂಜೆನ 500 ಕಿಲೋಮೀಟ್ರ್ ಹೊಡೆದ ಅಕ್ಷಣ ಬುಕ್ಕಿಂಗ್ ಮಾಡ್ಯಾನ. ಇಬ್ಬರು ಕೂಡ ಮಂದಿರಕ್ಕೆ ಹೊಂಟೀವಿ. ದೂರದ ಇನ್ನೂ ಮಂದಿರ ಅಲ್ಲಿದ. ಇಲ್ಲದ ಮಂದಿರ. ಇದು ನಾವು ಮೇನ್ ಎಂಟ್ರೆನ್ಸ್ಲೇ ಹೋಗಿದ್ದು. ಟೈಮಿಂಗ್ ಬುಕ್ ಮಾಡಿವಲ್ಲ. ಇದು ಮಂದಿರ, ರಾಮ ಮಂದಿರ. ಇದು ಈಗ ಒಳಗಡೆ ಹೊಂಟೀವಿ. ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ರೈಡ್ ಇರೋದು ಆ್ಯಕ್ಚುಲಿ ಅಯೋಧ್ಯದಿಂದ ಸೋನೋಲಿ ಬಾರ್ಡ್ರಿಂದ ಪೋಖ್ರಾ ಅದ. ಆ್ಯಕ್ಚುಲಿ ಪೋಖ್ರಾಕ್ಕೆ ಹೋಗ್ಬೇಕು. ಇಲ್ಲಿಂದ ಆಲ್ಮೋಸ್ಟ್ ಇಲ್ಲಿಂದ 189 ಕಿಲೋಮೀಟ್ರ್ ಸೋನೋಲಿ ಬಾರ್ಡ್ರ್ ಅದ ಅಯೋಧ್ಯೆಯಿಂದ. ಅಲ್ಲಿಂದ 180 ಕಿಲೋಮೀಟ್ರ್ ಪೋಖ್ರಾ ಅದ, ಸೋನೋಲಿ ಬಾರ್ಡ್ರಿಂದ ಪೋಖ್ರಾ. ಎಲ್ಲ ಕೂಡಿಸಿ ಇವತ್ತೊಂದು 11 ತಾಸು ಜರ್ನಿ ಆಕತಿ ಇವತ್ತು ಟೋಟಲ್. ಅದಕ್ಕೆ ಸ್ವಲ್ಪ ಜಲ್ದಿ ಎದ್ದೀವಿ. ನಾನಂತೂ 5ಕ್ಕೆ ಎದ್ದು ರೆಡಿ ಆಗೀನಿ. ಬಡ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿ ಸ್ವಲ್ಪ ಚೈನ್ ಲೂಗಿಡ್ ಮಾಡೋಣ. ಓಕೆ,
ಜಾಕೆಟ್ ಏನದ, ಆಮೇಲೆ ಹೊರಗೆ ರೂಮಿಗೆ ಹೋಗೋತ್ನೇ ಹಾಕೋನು, ಆಮೇಲೆ ವಾಟರ್ ಬ್ಯಾಗ್ ರೆಡಿ, ಇವಷ್ಟು ಎಲ್ಲ ಬ್ಯಾಗು ರೆಡಿ ಆಗ್ಯಾವು, ಎಲ್ಲ ರೆಡಿ ಆಗ್ಯಾವು. ಅದು ಟೇಲ್ ಬ್ಯಾಗ್ ಅದ, ಇವೆರಡು ಸ್ಯಾಡಲ್ ಬ್ಯಾಗ್ ಅದಾವು, ಟಾಪ್ ಬಾಕ್ಸ್ ಒಂದು ರೆಡಿ ಆಗೈತಿ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ಯಾವು. ಒಂದು ಜಾಕೆಟ್ ಒಂದು ಹಾಕೊಂಡಿದೆ, ಹೊರಗಡೆ ಹೋಗೋಣ. ಇದು ಅಯೋಧ್ಯೆ ರೋಡ್, ರಾಮ ಮಂದಿರಕ್ಕೆ ಹೋಗೋದು. ನಾವೇನು ಹೋಟೆಲ್ದಾಗ ಇದ್ದೀವಲ್ಲ ಅಲ್ಲಿಂದ ಇದಕ್ಕೆ ಹೋಗೋ ರೋಡ್ ಇದು. ರಾಮ ಮಂದಿರ ಮೇನ್ ಎಂಟ್ರೆನ್ಸಿಗೆ ಹೋಗೋ ರೋಡ್. ನಮ್ಮ ಹೋಟೆಲ್ ಹೆಸರು ಶ್ರೀ ರಾಮ್ ಭವನ್. ಇಲ್ಲಿ ಸಮೀಪ ಇತ್ತದ ಹೋಟೆಲ್. ಆ್ಯಕ್ಚುಲಿ ಗೋಪುರ ಹೀಟಿಂಗ್ ಇಶ್ಯೂ ಒಂದು ಆಗಾಕತ್ತದ. ನೋಡೋಣ ಇವತ್ತು ಏನೇನು ಕೈ ಕೊಡ್ತದ, ಏನೇನು ಮಾಡ್ತದ ಅಂತೇಳಿ ಗೊತ್ತಿಲ್ಲ. ಹೋಗಿ ರಾಮ ಮಂದಿರ ಮುಂದೆ ನಿಂತು, ಗೇಟ್ ಮುಂದೆ ನಿಂತು ಒಂದು 2 ಫೋಟೋ ತೊಗೊಂಡು, ಯಾಕಂದ್ರೆ ಹೊಳ್ಳಂತರೂ ಬರೋಕೆ ಆಗಂಗಿಲ್ಲ. ಬೈಕ್ ತೊಗೊಂಡು ಯಾವಾಗ ಬರ್ತೀವೋ ಗೊತ್ತಿಲ್ಲ. ಫುಲ್ ಆದಾಗ ಒಂದು ಸರಿ ಬರಬೇಕತ್ತದ. ಮೊದಲು ಫ್ಯಾಮಿಲಿ ಒಂದು ಸರಿ ಕರ್ಕೊಂಡು ಬಂದು ಆಮೇಲೆ ಬೈಕ್ ಟ್ರಿಪ್ ಮಾಡೋಣ ಇನ್ನೊಂದು ಸರಿ. ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ, ಹರ ಹರ ಮಹಾದೇವ್. ಎಲ್ಲ ಎಲೆಕ್ಟ್ರಿಕ್ ಸ್ಕೂಟಿಗ ಇದೆ ಟೋಟಲ್ ರಾಮ ಮಂದಿರ. ಒಳಗದ, ಒಳಗಿಂದ ಅಷ್ಟು ಏನು ಸಲೀಸಾಗೇನು ಕಾಣಂಗಿಲ್ಲ. ಅಲ್ಲಿ ಒಳಗಡೆ ಅದ ಫುಲ್, ಮುಂದ್ಗಡೆ ಎಲ್ಲ ಪೋರ್ಚ್ ಗಿರ್ಚ್. ಅಲ್ಲಿ ಲೆಫ್ಟ. ಓಕೆ, ಬಸ್ ಸ್ಟ್ಯಾಂಡ್ ಇದು. ನೀವು ಬಸ್ಸಿಗೆ ಬಂದ್ರೆ ಎಲ್ಲರನ್ನೂ ಬಸ್ಸಿಗೆ ಇಳಿಸೋದು ಜಾಗ ಇಲ್ಲೇ. ಸೇಮ್ ಆಟೋ ಇದು ಎಲ್ಲ ಕಡೆ ಬಂದು ಸ್ಟಾಪ್ ಮಾಡೋ ಸ್ಥಳ ಇಲ್ಲೇ. ರಾಮಾಯಣ ಪೇಂಟಿಂಗ್, ಅಯೋಧ್ಯ ದ ಲ್ಯಾಂಡ್ ಆಫ್ ರಾಮ, ಜೈ ಶ್ರೀರಾಮ್. ಇವತ್ತು ನೇಪಾಳ ಬಾರ್ಡರ್ ಎಂಟ್ರಿ ಹಾಕಿವು ನಾವು. ಆ್ಯಕ್ಚುಲಿ ಏನಾಯ್ತು ಅಡೆ, ಇದು ಹೈವೇ. ಹಾಂ, ಸರಿಯೂ ನದಿ ಇದೆ ಇಲ್ಲಿ ಬತ್ತು ನೋಡ್ರಿ. ಆ್ಯಕ್ಚುಲಿ ನೈಟ್ ಗಂಗಾ ಆರತಿಗೆ ಹೋಗ್ಬೇಕಾಗಿತ್ತು. ನಮಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತಲ್ಲ, ಹಿಂಗಾಗಿ ನಾವು ಹೋಗಲಿಲ್ಲ. ಇದೆ ನೋಡಿ ಸರಿಯೂ ನದಿ. ಇಲ್ಲಿ ಸರಿಯೂ ನದಿ ಒಳಗೂ ಗಂಗಾ ಆರತಿ ಮಾಡ್ತಾರೆ ನೋಡ್ರಿ ಹೆಂಗದ. ಹತ್ತೊಂದು ದೊಡ್ಡದ ಬಾಪ್ರೇ ಬಾಪ್. ಅದು ರೈಲ್ವೆ ಬ್ರಿಡ್ಜ್, ಅದು ರೈಲ್ವೆ ಬ್ರಿಡ್ಜ್. ಮಸ್ತ್ ಮಾಡ್ಯಾರ, ಡೆವಲಪ್ಮೆಂಟ್ ಮಾತ್ರ ಭಾರಿ ಇಟ್ಟಾರ. ಏನೋ ಹೇಳ್ರಿ, ಇಲ್ಲಿಂದ ಸೊನಾಲಿ ಬಾರ್ಡ್ರ್ 100 ಕಿಲೋಮೀಟರ್ಸ್ ಅದ. ರೋಡ್ ಚಲೋ ಅದ, ಮಸ್ತ್ ಅದ ರೋಡ್, ಹೈವೇ. ಎಲ್ಲಿಂದ ಅಂದ್ರೆ ಬಸ್ತಿ ಕ್ರಾಸ್ ಮಾಡಿದ ಮೇಲೆ ಅಲ್ಲಿನೂ ರೋಡ್ ಮಾಡತ್ತಾರ ಈಗಿನ, ಅಯೋಧ್ಯೆಯಿಂದ ಬಸ್ತಿ ತನಕ. ಬಟ್ ಹಂಗೆ ರೂಲ್ ಆಡಿಸಿ ನೀಟಾಗಿ ಮಾಡಿಲ್ಲ, ಸ್ಮೂತ್ ಇಲ್ಲ ರೋಡ್. ಅಂಡೂಲೆಸೆನ್ಸ್ ಭಾಳ ಅದಾವ, ಸ್ವಲ್ಪ ಇದು ಆಗ್ತದ. ಈಗೇನದ ಕಿರಿಕಿರಿ ಇಲ್ಲ, ಆರಾಮ್ಸೆ ಜಸ್ಟ್ ಅಂದ್ರೆ. ಬಟ್ ಟೈಮಿಂಗ್ ಭಾಳ ತೋರ್ಸಾಕತ್ತದ. ಮುಂದೆ ಹೆಂಗದ ರೋಡ್ ಗೊತ್ತಿಲ್ಲ, ಟೈಮಿಂಗ್ ಮಾತ್ರ ಸಿಕ್ಕಾಪಟ್ಟಿ ತೋರ್ಸಾಕ್ತದ. ಮುಂದೆ ಏನು ಇದು ಅದ ಏನದ ಗೊತ್ತಿಲ್ಲ. ಇಲ್ಲೇ ಸರಿಯೂ ನದಿ ಸಮೀಪ ಇರೋದಂದ್ರೆ ಅದೇನು ಅಯೋಧ್ಯೆ ಧಾಮದಲ್ಲ, ಅಲ್ಲಿ ನದಿ ತೋರಿಸಿದ್ನಲ್ಲ ನಿಮಗೆ, ಆ ನದಿ ಏನದ ಸರಿಯೂ ನದಿ. ಅಣ್ಣಗಳು ಭಾಳ ಫ್ಯಾಮಿಲಿ ಮ್ಯಾಟ್ರ್ ಮಾತಾಡತ್ತಾರ ಕಾಣ್ತೈತಿ, ಸೀರಿಯಸ್ ಆಗಿ.
ಹಿಂದೆ ಇಷ್ಟು ಟ್ರಕ್ ಬರಕತ್ತರು ಸೈಡ್ ಆಗೋಲ್ಲ ಯಾರು. ಸಿದ್ಧಾರ್ಥ ನಗರ 43, ಕರ್ಕರವ, ಲುಂಬಿನಿ 75. ಭಗವಾನ್ ಬುದ್ಧ ಕಿ ಜನ್ಮಸ್ಥಳಿ ಮುಂಬೈ, ವೆಲ್ಕಮ್ ಟು ನೇಪಾಳ. ಬಾರ್ಡ್ರ್ ಅಂತೂ ಬಂತು. ಹಾಂ, ಎಲ್ಲದ कागज़ वगैरह बनाना है ना, इधर एंट्री करवाना है. हाँ हाँ सर. ನೇಪಾಳ ಕ್ಯಾಶ್ ಬಂದು ನೋಡಪ್ಪ ಕೈಯಾಗ 100 ರು, ಇವು 1000, ಇವು 1000ದ ಕ್ಯಾಶ್ ನೇಪಾಳಿ. 1.58 ಕನ್ವರ್ಷನ್ ಆಗೈತಿ. ಒಂದು 12,000 ರೂಪಾಯಿ, 12 ರೂಪಾಯಿ ಕಡಿಮೆ ಬರ್ತದೆ. ಬನ್ಸಾರ್ ತೆಗ್ಸೀವಿ 7 ದಿವಸದ್ದು 1400 ರೂಪಾಯಿ, ಅಂದ್ರೆ ನೇಪಾಳಿ ಕರೆನ್ಸಿ 1400. ನಮ್ಮ ಮೂಲ ನೇಪಾಳಿ ಕರೆನ್ಸಿ 1400 ನಂದಿದೆ. 7 ದಿವಸ ತನಕ ಪರ್ಮಿಟ್ ಗಾಡಿ. ಬನ್ಸಾರ್ ಅಂದ್ರೆ ಗಾಡಿ ಪರ್ಮಿಟ್ ಇಂಟರ್ನ್ಯಾಷನಲ್ ನೇಪಾಳ. ಚಲೋ, ಆಫೀಸಿಯಲಿ ನಮ್ಮ ಗಾಡಿ ಎಂಟ್ರಿ ಆಯ್ತು. ಇನ್ನು ನಾವು ಎಂಟ್ರಿ ಆಗೋದಷ್ಟೇ ಉಳ್ದದ. ಇಲ್ಲಿ ಬನ್ಸಾಲ್ ಮಾಡಿಸೀವಿ ಗಾಡಿ ಪರ್ಮಿಟ. ಇನ್ನು ಅಲ್ಲಿ ಮನುಷ್ಯರದು ನಮ್ಮದು ಏನದಲ್ಲ ರೂಟ್ ಪರ್ಮಿಟ್ ಅಂತ ಒಂದು ಕೊಡ್ತಾರೆ, ಅದನ್ನೊಂದು ಮಾಡಿಸ್ಬೇಕು. ಅದು ಇಲ್ಲಿಂದ 30 ಅಥವಾ 20 ಕಿಲೋಮೀಟ್ರ್ ಏನೋ ಅದ ಅಂತ ಆಫೀಸ್. ಅಲ್ಲಿ ಹೋಗಿ ಅದನ್ನು ಮಾಡಿಸ್ಬೇಕು. ಓರಿ ಬಾಪ್ರೆ, ಚೆಕಿಂಗ್ ಅದಪ್ಪ ಇಲ್ಲಿ. ನಾವು ಅಲ್ಲಿ ಬನ್ಸಾರ್ ತೆಗ್ಸೀವಿ. ಬನ್ಸಾರಿಂದ ಇಲ್ಲಿ ಮುಂದೆ ಬರ್ಕೊಡ್ದನ ನೋಡ್ರಿ, ಮಳೆ ಭಾಳ ಆಗೈತಿ. ಆ್ಯಕ್ಚುಲಿ ನೇಪಾಳ ಒಳಗೆ ನಾವು ಮಿಸ್ ಆಗೀವಿ. ನೇಪಾಳ ಒಳಗೆ ಮಳೆ ಭಾಳ ಆಗೈತಿ. ಹಾಂ, ನಾವು ಆ್ಯಕ್ಚುಲಿ ಮಿಸ್ ಆಗಿವತ್ತು ಅನ್ನತ್ನ. ಮುಂದೆ ಭೂತ ಅಂದಲ್ಲ. ಹಲೋ, ಮುಂದೆ ಭೂತಾಳ ಅಂತದ, ಅಲ್ಲಿ ನಮ್ಮದು ರೂಟ್ ಪರ್ಮಿಟ್ ತೆಗಸತ್ತಂದ್ರೆ 7 ದಿವಸದ ಅದನ್ನು ತೆಗಿಸ್ಬೇಕು. ಬಂಡ್ಸಾಲ ಅಂತ ತೆಗಿಸೀವಿ. ನಾನು ಕಾಣೋಲ್ತಲ್ಪ ಇದ್ರ ಮೇಲೆ 166. ಹೌದು ನೋಡ್ರಿ, ಹಿಂಗದ ನೇಪಾಳ. ಏನು ಬೇರೆ ಚೇಂಜ್ ಇಲ್ಲ, ಬಟ್ ಗುಡಿಸಲದ ಭಾಳ. ಬನ್ಸಾರ್ ತೆಗಿಯೋ ಸಲುವಾಗಿ ನಾನು ಸಿಕ್ಕಾಪಟ್ಟಿ ವೀಡಿಯೋ ನೋಡಿದ್ದೆ, ಅದು ನೋಡಿದ್ದೆ, ಇದನ್ನು ನೋಡಿದ್ದೆ. ಬಟ್ ಬನ್ಸಾರ್ ತೆಗಿಯೋದು ಇಷ್ಟು ಈಜಿ ಅಲ್ಲ ಅಂತೇಳಿ ನಮಗೂ ಗೊತ್ತಿದ್ದಿದ್ದಿಲ್ಲ. ಇಲ್ಲಿ ಬರೋ ಮಟ್ಟ ಗೊತ್ತಾಗಂಗಿಲ್ಲ ಯಾರಿಗೆ. ನಮ್ಮದು ಭಾಳ ಆದರೆ 2 to 3 ಮಿನಿಟ್ ಟೈಮ್ ತೊಗೊಂಡಾರ. ಅಂದ್ರೆ ಅದ್ರೊಳಗೆ ಫೀಲ್ ಮಾಡಬೇಕಲ್ಲ ನಮ್ಮ ಡೀಟೇಲ್. ಅಷ್ಟು ಟೈಮ್ ತೊಗೊಂಡಾರ ಅವ್ರು. ಆ್ಯಕ್ಚುಲಿ ಅಷ್ಟು ಟೈಮ್ನಾಗ ನಮ್ಮದೆಲ್ಲ ಬನ್ಸಾಲ ರೆಡಿ ಮಾಡಿ ನಮ್ಮ ಕೈಯಾಗ ಕೊಟ್ಬಿಟ್ರು. ಅದು ಆ್ಯಕ್ಚುಲಿ ನಾವು ಸನೋಲಿ ಬಾರ್ಡ್ರ್ ಹೋಗಿಲ್ಲ. ಸನೋಲಿ ಬಾರ್ಡ್ರ್ ಹೋದಾಗತ್ತಂದ್ರೆ ಅಲ್ಲಿ ಗದ್ದಲ ಭಾಳ ಇರ್ತದೆ. ಯಾಕಂದ್ರೆ ಎಲ್ಲ ಟೂರಿಸ್ಟ್ಗಳು ಅಲ್ಲೇ ಹೋಗ್ತಾರಲ್ಲ, ಅಲ್ಲಿ ಗದ್ದಲ ಭಾಳ ಇರ್ತದೆ. ನಾವು ಸ್ವಲ್ಪ ರೂಟ್ ಚೇಂಜ್ ಮಾಡ್ಕೊಂಡು ಈ ಕಟವಾಡಿನ ಹಿಂಗೆ ಇದು ಅದ, ಇದು ಬಾರ್ಡ್ರ್ ಇಲ್ಲಿ ಬಂದು ಎಂಟ್ರಿ ಆಗಿವಿ ನಾವು. ಇಲ್ಲಿ ಏನದ ಹರ್ಡ್ಲಿ 2 to 3 ಮಿನಿಟ್ ಒಳಗೆ ನಮ್ಮ ಬನ್ಸಾರ್ ರೆಡಿ ಆಯಿತು. ಇನ್ನೊಂದು 25 ಕಿಲೋಮೀಟರ್ ದಾಟಿದ ಮೇಲೆ ಅಲ್ಲಿ ರೂಟ್ ಮ್ಯಾಪ್ ಮಾಡಿ ಕೊಡ್ತಂದ್ರೆ ಅಲ್ಲಿ ರೂಟ್ ಮ್ಯಾಪ್ ಮಾಡಿಸೋದು ಮುಗೀತು. ಅಲ್ಲಿಂದ ಫಸ್ಟ್ ಲುಂಬಿನಿ ಹೋಗ್ತೀವಿ. ಲುಂಬಿನಿಯಿಂದ ನೆಕ್ಸ್ಟ್ ಡೈರೆಕ್ಟ್ ಇವತ್ತು ಪೋಖ್ರಾ.
ಇವತ್ತು ಹೋಗಿ ಮುಟ್ತೀವಿ ಅಂತ ಅವ್ರು ಅನ್ನಾಕ್ತಾರ, ಇಲ್ಲಿದ್ದವರೆಲ್ಲ ಅನ್ನಾತಿದ್ರೆ ನೀವು ಹೋಗಿ ಮುಟ್ತೀರಿ ಇವತ್ತು ಇದನ್ನ ಅಂತೇಳಿ. ಬಟ್ ನೋಡೋಣ ಹೋಗಿ ಮುಟ್ತೀವೋ ಇಲ್ಲೋ ನಮಗೂ ಗೊತ್ತಿಲ್ಲ, ಯಾಕಂದ್ರೆ ಹೊಸ ಕಂಟ್ರಿ ಒಳಗೆ ಬಂದೀವಿ, ಸ್ಟೇಟ್ ಹೋಗಲ್ಲ. ದಿಸ್ ಈಸ್ ಮೈ ಇಂಟರ್ನ್ಯಾಷನಲ್ ಫಸ್ಟ್ ಬೈಕ್ ರೈಡ್. ನೇಪಾಳ್ ಆಫಿಷಿಯಲಿ ಎಂಟರ್ಡ್ ಇನ್ ನೇಪಾಳ್ ಲ್ಯಾಂಡ್ ಒಳಗೆ ಅದೀವಿ ಈಗ ನಾವು. ಆ್ಯಕ್ಚುಲಿ ಹೋಗೋಣ, ಹೋಗಿ ರೂಟ್ ಮ್ಯಾಪ್ ಅಂತ ತೆಗ್ಸೋಣ. ರೂಟ್ ಮ್ಯಾಪ್ ಅಂತ ತೆಗಿಸಿ ಅದರ ನೆಕ್ಸ್ಟ್ ಏನದ ಇದನ್ನು ಹಚ್ಚಾಕ್ತಾರೆ ನೋಡಿ, ಇಲ್ಲಿ ಭತ್ತ ಸೇಮ್ ನಮ್ಮ ಬಾರ್ಡ್ರ್ ಅಷ್ಟೇ ಚೇಂಜ್ ಆಗ್ತಾವ, ಭಾಷೆ ಚೇಂಜ್ ಆಗ್ತಾವ, ತಿನ್ನೋ ಅನ್ನಕ್ಕೂ ಚೇಂಜ್ ಆಗಂಗಿಲ್ಲ, ಉಡೋ ಬಟ್ಟೆನೂ ಚೇಂಜ್ ಆಗಂಗಿಲ್ಲ, ಕಲಿಯೋ ವಿದ್ಯಾಭ್ಯಾಸನೂ ಚೇಂಜ್ ಆಗಂಗಿಲ್ಲ. ಆದ್ರೆ ಕಲಿಯೋ ವಿದ್ಯಾಭ್ಯಾಸಕ್ಕೆ ಉಡೋ ಬಟ್ಟೆಗೆ ತರಿಕ ಬೇರೆ ಬೇರೆ ಇರ್ತದೆ ಅಷ್ಟೆ, ಅದರ ರೀತಿ ನೀತಿ ಬೇರೆ ಬೇರೆ ಇರ್ತವೆ ಹೊರತು ಎಲ್ಲರೂ ಅದೇ ಮಾಡಬೇಕು. ಟೋಟಲಿ ಐ ಆಮ್ ಹ್ಯಾಪಿ ಟು ಎಂಟರ್ ಇನ್ ನೇಪಾಳ್. ಪೆಟ್ರೋಲ್ ಬಂಕಿಂಗ್ ಅದ ನೇಪಾಳದು. ಒಂದು ಸ್ಟೇಷನ್ ಒಳಗೆ ಡೀಸೆಲ್ ಸಪ್ರೇಟ, ಒಂದ್ರಾಗ ಪೆಟ್ರೋಲ್ ಸಪ್ರೇಟ. ಆ್ಯಕ್ಚುಲಿ ಇನ್ನೂ ಒಂದು ಕೆಲಸ ಏನಂದ್ರೆ ಸಿಮ್ ತೊಗೋಬೇಕು ನಾವು, ನೇಪಾಳ ಸಿಮ್. ಇಲ್ಲಿ ಡಾಟಾ ಆಪ್ರೇಟ್ ಮಾಡ್ಬೇಕಂದ್ರೆ ನೇಪಾಳಿ ಸಿಮ್ ತೊಗೋಬೇಕು. ನಾವು ಮನೆಗೆ ಫೋನ್ ಮಾಡ್ಬೇಕಂದ್ರೆ ನೇಪಾಳಿ ಸಿಮ್ ತೊಗೋಬೇಕು. ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಇಲ್ಲ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೂ ನಮಗೆ ನೇಪಾಳಿ ಸಿಮ್ ಫಸ್ಟ್ ಆಫ್ ಆಲ್ ಬೇಕು, ಮಸ್ಟ್ ಆ್ಯಂಡ್ ಶುಡ್. ಇಲ್ಲ ನಿಮ್ಮದು ವಿಲ್ಸಿ ಎಲ್ಲಿ ಸಿಗ್ತದ ನೋಡೋ ಸಿಮ್. ಬಟ್ ಇಲ್ಲಿ ಏನೋ ಪರ್ಚೇಸ್ ಮಾಡ್ಬೇಕಂದ್ರೂ ನೇಪಾಳಿ ರುಪೀಸ್ ಒಳಗೆ ನಾವು ಪರ್ಚೇಸ್ ಮಾಡಬೇಕು. ಯಾಕಂದ್ರೆ ಇಂಡಿಯನ್ ರುಪೀಸ್ ನಾವು ಇಲ್ಲಿ ಕೊಟ್ಟಿವಂತಂದ್ರೆ ಅದ್ರೊಳಗೆ ಕನ್ವರ್ಷನ್ ಕಾಸ್ಟ್ ಅಂತೇಳಿ ಅವ್ರು ಆ್ಯಕ್ಚುಲಿ ಜಾಸ್ತಿ ಕಟ್ ಮಾಡ್ಕೋತಾರೆ. ಎವ್ರಿ ಟೈಮ್ ಕ್ಯಾಶ್ ಕೊಟ್ಟಾಗ ಒಂದು ಸರಿ ನಾವು ಕನ್ವರ್ಷನ್ ಕಾಸ್ಟ್ ಕೊಡ್ಬೇಕಾಗದ. ಹಿಂದಿನ ಅದ ಆಲ್ಮೋಸ್ಟ್, ಹಿಂದಿ ಬಿಟ್ಟು ಏನು ಬೇರೆ ಇಲ್ಲ. ಬಟ್ ನೇಪಾಳಿ ಭಾಷೆ ಏನದ ಅಂತೇಳಿ ನಮಗೂ ಏನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಇಲ್ಸಿ ನೇಪಾಳ ಭಾಷೆ ಹೆಂಗಿರ್ತದ ಅನ್ನೋದು. ಬನ್ಸಾಲ್ ತೊಗೊಂಡಿವಿ, ಜಸ್ಟ್ ಇನ್ನು ಮುಂದೆ ಹೋಗಿ ರೂಟ್ ಮ್ಯಾಪ್ ಅಂತ ತೊಗೋಬೇಕು, ಒಂದು ಸಿಮ್ ಅಂತ ತೊಗೋಬೇಕು. ಇವತ್ತು ಸ್ಟೇ ಪೋಖರ ನೋಡೋಣ, ಟ್ರೈ ಮಾಡೋಣ. ನೋಡ್ರಿ ಹೆಂಗೆ ಕಾಣ್ತದ ನೇಪಾಳ, ಮಸ್ತ್. ಫಸ್ಟ್ ಈಗ ಲುಂಬೆ ಹೋಗೋಣ. ಬುದ್ಧ ಜನಿಸಿದ ಸ್ಥಳ, ಗೌತಮ್ ಬುದ್ಧ ಜನಿಸಿದ ಸ್ಥಳ ಲುಂಬಿನಿ, ನೇಪಾಳ ಆಗದ ಆ್ಯಕ್ಚುಲಿ. ಮೊದಲು ಅಲ್ಲಿ ಹೊಂಟಿವಿ. ಇವ್ರ ಬಿಲ್ಡಿಂಗ್ ಸ್ಟ್ರಕ್ಚರು ಡೇಂಜರ್ ಇರ್ತಾವೆ ಭಾರಿ.